Hello everyone, welcome to Navras Maths Tutorials. ಈಗ ಎಕ್ಸರ್ಸೈಸ್ ಎಲ್ಲ ಮುಗೀತು. ಈಗ ಎಕ್ಸಾಂಪಲ್ಸ್ ಮಾಡೋಣ. ಓಕೆ, ಫಸ್ಟ್ ಒನ್ ಏನು ಕೊಟ್ಟಿದ್ದಾರೆ ನೋಡಿ. ಫೈಂಡ್ ದ ಕರ್ವ್ಡ್ ಸರ್ಫೇಸ್ ಏರಿಯಾ ಆಫ್ ಎ ರೈಟ್ ಸರ್ಕ್ಯುಲರ್ ಕೋನ್ whose slant height is 10 centimeter and base radius is 7 centimeter ಅಂತ ಕೊಟ್ಟಿದ್ದಾರೆ. ನೋಡಿ, ಕರ್ವ್ಡ್ ಸರ್ಫೇಸ್ ಏರಿಯಾ ಫೈಂಡ್ ಔಟ್ ಮಾಡಿ ಅಂತ ಹೇಳಿದ್ದಾರೆ ಕೋನಿಂದು. ಇನ್ನು ಸ್ಲ್ಯಾಂಟ್ ಹೈಟ್ ಕೊಟ್ಟಿದ್ದಾರೆ, ರೇಡಿಯಸ್ ಕೊಟ್ಟಿದ್ದಾರೆ. ಅಂದ್ರೆ ತುಂಬಾ ಈಸಿ ಅಂತ ಅರ್ಥ. ನೋಡಿ, ಕರ್ವ್ಡ್ ಸರ್ಫೇಸ್ ಏರಿಯಾ ಆಫ್ ಕೋನ್ ಅಂದ್ರೆ ಫಾರ್ಮುಲಾ ಏನು? ಪೈ ಆರ್ ಎಲ್ ಅಲ್ವಾ? ಸೊ ಪೈ ಅಂದ್ರೆ 22/7, ರೇಡಿಯಸ್ ಅಂದ್ರೆ 7 ಕೊಟ್ಟಿದ್ದಾರೆ. ಇನ್ನು ಸ್ಲ್ಯಾಂಟ್ ಹೈಟ್ ಅಂದ್ರೆ ಎಲ್ ಅಂತ ಡಿನೋಟ್ ಮಾಡ್ತೀವಲ್ವಾ, ಅದು 10 ಅಂತ ಕೊಟ್ಟಿದ್ದಾರೆ. ಸೊ ನೋಡಿ, ಏನೇನು ಕ್ಯಾನ್ಸಲ್ ಹೋಗುತ್ತೆ? 7 7 ಕ್ಯಾನ್ಸಲ್ ಹೋಯ್ತು. ಏನು ಉಳಿತು? 22 ಇಂಟು 10. 22 10s 220. ಇದು ಕರ್ವ್ಡ್ ಸರ್ಫೇಸ್ ಏರಿಯಾ ಆಗಿರೋದ್ ಕಾರಣ ಸೆಂಟಿಮೀಟರ್ ಅಲ್ಲಿ ಇದೆ ಯೂನಿಟ್ಸ್. ಸೊ ಸೆಂಟಿಮೀಟರ್ ಸ್ಕ್ವೇರ್ ಅಂತ ಇಡ್ಬೇಕು. ದಿಸ್ ಇಸ್ ದ ಆನ್ಸರ್. ಈಸಿ ಇದೆ ಅಲ್ವಾ? ಈಗ ನೆಕ್ಸ್ಟ್ ಒನ್ ಮಾಡೋಣ. ನೋಡಿ, ಸೆಕೆಂಡ್ ಒನ್ ಏನ್ ಕೊಟ್ಟಿದ್ದಾರೆ? ದ ಹೈಟ್ ಆಫ್ ಎ ಕೋನ್ ಈಸ್ 16 centimeter and its base radius is 12 centimeter. Find the curved surface area and total surface area of the cone ಅಂತ ಕೊಟ್ಟಿದ್ದಾರೆ. ಇನ್ನು ಯೂಸ್ ಪೈ is equals to 3.14 ಅಂತ ಕೊಟ್ಟಿದ್ದಾರೆ. ನೋಡಿ, ಈ ರೀತಿ ಕೋನ್ ಇದೆ. ಆ ಕೋನಿಂದು ಬೇಸ್ ರೇಡಿಯಸ್ 12 ಸೆಂಟಿಮೀಟರ್ ಅಂತ ಕೊಟ್ಟಿದ್ರೆ, ಹೈಟ್ 16 ಸೆಂಟಿಮೀಟರ್ ಅಂತ ಕೊಟ್ಟಿದ್ದಾರೆ. ನಮ್ಗೆ ಕರ್ವ್ಡ್ ಸರ್ಫೇಸ್ ಏರಿಯಾ ಫೈಂಡ್ ಔಟ್ ಮಾಡೋದಕ್ಕೆ ನಮ್ಗೆ ಫಾರ್ಮುಲಾ ಏನು? ಪೈ ಆರ್ ಎಲ್. ಅಂದ್ರೆ ನಮ್ಗೆ ಈ ಸ್ಲ್ಯಾಂಟ್ ಹೈಟ್ ಇದೆಯಲ್ಲ, ಎಲ್ ಅಂತ ಡಿನೋಟ್ ಮಾಡ್ತೀವಿ. ಇದು ಎಲ್ ಬೇಕು, ಎಲ್ ಇಲ್ಲ ಕೊಟ್ಟಿಲ್ಲ. ಆದ್ರೆ ನಮ್ಗೆ ಹೆಚ್ಚು ಹೈಟ್ ರೇಡಿಯಸ್ ಕೊಟ್ಟಿರೋದ್ರಿಂದ ನಾವು ಫೈಂಡ್ ಔಟ್ ಮಾಡ್ಕೋಬಹುದು. ಗೊತ್ತಿದೆ ಅಲ್ವಾ ನಿಮ್ಗೆ? ಎಲ್ ಸ್ಕ್ವೇರ್ ಇಸ್ ಈಕ್ವಲ್ಸ್ ಟು ಹೆಚ್ ಸ್ಕ್ವೇರ್ ಪ್ಲಸ್ ಆರ್ ಸ್ಕ್ವೇರ್. ಸೊ ಎಲ್ ಇಸ್ ಈಕ್ವಲ್ಸ್ ಟು ಅಂಡರ್ ರೂಟ್ ಹೆಚ್ ಸ್ಕ್ವೇರ್ ಪ್ಲಸ್ ಆರ್ ಸ್ಕ್ವೇರ್. ಹೆಚ್ ಏನ್ ಕೊಟ್ಟಿದ್ದಾರೆ? 16 ಸ್ಕ್ವೇರ್ ಪ್ಲಸ್ 12 ಸ್ಕ್ವೇರ್. ಈಗ 16 ಇಂಟು 16. ಓಕೆ, 6 6 36, 6 1 6 ಪ್ಲಸ್ 3, 1 6 6, 1 1 1, 6 15 256 ಬಂತು 16 ಸ್ಕ್ವೇರ್. ಇನ್ನ 12 ಸ್ಕ್ವೇರ್ ಗೊತ್ತಿರುತ್ತೆ ನಿಮ್ಗೆ, 144. ಇದಕ್ಕೆ 144 ಆಡ್ ಮಾಡೋಣ. 10 ಅಗೇನ್ 10 4. ಸೊ ಏನ್ ಬಂತು? ಅಂಡರ್ ರೂಟ್ 400 ಬಂತು. ಏನಿದು? ಎಲ್. ಆದ್ರೆ ರೂಟ್ ತೆಗೆದ್ರೆ ನಮ್ಗೆ ನೋಡಿ 2 2s 4 ಅಲ್ವಾ? ಸೊ ನಮ್ಗೆ 20 ಇಂಟು 20 400 ಆಗುತ್ತೆ. ಪೇರ್ ಇರೋದ್ರಿಂದ ಒಂದು ನಾವು ತೆಗಿಬಹುದು. ಸೊ ಎಲ್ ಇಸ್ ಈಕ್ವಲ್ಸ್ ಟು ಏನ್ ಬಂತು? 20 ಬಂತು. ಸೊ ಇಲ್ಲಿ ಬರ್ಕೊಳ್ಳೋಣ, ಎಲ್ ಇಸ್ ಈಕ್ವಲ್ಸ್ ಟು 20 ಸೆಂಟಿಮೀಟರ್. ಈಗ ನಾವು ಕರ್ವ್ಡ್ ಸರ್ಫೇಸ್ ಏರಿಯಾ ಫೈಂಡ್ ಔಟ್ ಮಾಡೋಣ. ನೋಡಿ, ಕರ್ವ್ಡ್ ಸರ್ಫೇಸ್ ಏರಿಯಾ ಫಾರ್ಮುಲಾ ಏನು? ಪೈ ಆರ್ ಎಲ್. ಸೊ ಪೈ ಅಂದ್ರೆ ಇಲ್ಲಿ ಕೊಟ್ಟಿದ್ದಾರೆ 3.14 ಅಂತ ತಗೊಳ್ಳಿ ಅಂತ, ಅದನ್ನೇ ತಗೊಂಡ್ವಿ. ರೇಡಿಯಸ್ ಎಷ್ಟು ಕೊಟ್ಟಿದ್ದಾರೆ? 12 ಕೊಟ್ಟಿದ್ದಾರೆ. ಎಲ್ ಈಗ ತಾನೇ ಫೈಂಡ್ ಔಟ್ ಮಾಡಿದ್ವಿ 20 ಅಂತ. ಸೊ 3.14 ಅಗೇನ್ 12 2s 24, 1 0 ಇದೆ 0. ಈಗ ಇದನ್ನ ಮಲ್ಟಿಪ್ಲೈ ಮಾಡೋಣ. 314 ಇಂಟು 240. ನೋಡಿ, 0 0 4s 0 0 0, 4 4s 16, 1 carry, 4 1s 4 plus 1 5, 4 3s 12. Again double plus, 2 4s 8, 2 1s 2, 2 3s 6, 0 6 13 5 7. ಸೊ ಏನ್ ಬಂತು? 7. ನೋಡಿ, ಪಾಯಿಂಟ್ ಇಲ್ಲಿ 2 ಡಿಜಿಟ್ಸ್ ಆದ್ಮೇಲೆ ಇದೆ ಅಲ್ವಾ? ಸೊ ನಾವು ಪಾಯಿಂಟ್ ಇಟ್ರೆ ಇಲ್ಲಿ ಇಡ್ಬೇಕು. ಇಲ್ಲಿ 1 2 ಡಿಜಿಟ್ಸ್ ಆದ್ಮೇಲೆ ಇಡ್ಬೇಕು. ಸೊ 753.6. ಇದು ಏನಿದು? ಕರ್ವ್ಡ್ ಸರ್ಫೇಸ್ ಏರಿಯಾ. ಯೂನಿಟ್ಸ್ ಸೆಂಟಿಮೀಟರ್ ಅಲ್ಲಿ ಇದೆ. ಸೊ ನಾವೇನ್ ಬರೆಯೋಣ? ಸೆಂಟಿಮೀಟರ್ ಸ್ಕ್ವೇರ್. ದಿಸ್ ಈಸ್ ಕರ್ವ್ಡ್ ಸರ್ಫೇಸ್ ಏರಿಯಾ. ಒಂದು ಕ್ವಶನ್ಗೆ ಆನ್ಸರ್ ಆಯ್ತು. ಓಕೆ, ಇನ್ನೊಂದು ಕ್ವಶನ್ ಕೂಡ ಕೇಳಿದ್ದಾರೆ ಇಲ್ಲಿ. ಟೋಟಲ್ ಸರ್ಫೇಸ್ ಏರಿಯಾ ಫೈಂಡ್ ಔಟ್ ಮಾಡಿ ಅಂತ ಕೇಳಿದ್ದಾರೆ. ಸೊ
ಟೋಟಲ್ ಸರ್ಫೇಸ್ ಏರಿಯಾ ಆಫ್ ಕೋನ್ ಏನು ಫಾರ್ಮುಲಾ ಏನು ಪೈ ಆರ್ ಎಲ್ ಪ್ಲಸ್ ಪೈ ಆರ್ ಸ್ಕ್ವೇರ್ ಅಲ್ವಾ. ಕರ್ವ್ಡ್ ಸರ್ಫೇಸ್ ಏರಿಯಾ ಅಂದ್ರೆ ವಿತೌಟ್ ಟಾಪ್ ಅಂಡ್ ಬಾಟಮ್. ಇದು ಬಾಟಮ್ ಒಂದೇ ಇರುತ್ತಲ್ವಾ, ಸೊ ಬಾಟಮ್ ಸರ್ಕಲ್ ಶೇಪ್ ಅಲ್ಲಿ ಇರುತ್ತಲ್ವಾ, ಪೈ ಆರ್ ಸ್ಕ್ವೇರ್ ತಗೊಂಡ್ವಿ. ಈಗ ನಾವು ಪೈ ಆರ್ ಕಾಮನ್ ಇದೆ ಅಲ್ವಾ, ಇದ್ರಲ್ಲೂ ಇದೆ ಇದ್ರಲ್ಲೂ ಇದೆ. ಸೊ ಪೈ ಆರ್ ಕಾಮನ್ ತೆಗೆದ್ಬಿಟ್ರೆ ಏನ್ ಉಳಿಯತ್ತೆ, ಇಲ್ಲಿ ಎಲ್ ಉಳಿತು, ಇಲ್ಲಿ ಒಂದು ಆರ್ ಉಳಿಯತ್ತೆ ಅಲ್ವಾ. ಈಗ ಹಾಕೋಣ. ಪೈ ಅಂದ್ರೆ 3.14 ತಗೊಳ್ಳಿ ಅಂತ ಕೊಟ್ಟಿದ್ದಾರೆ, ಇಂಟು ಆರ್ ಅಂದ್ರೆ 12 ಕೊಟ್ಟಿದ್ದಾರೆ, ಇಂಟು ಎಲ್ ಪ್ಲಸ್ ಆರ್. ಅಗೇನ್ ಎಲ್ ಅಂದ್ರೆ 20 ಪ್ಲಸ್ ರೇಡಿಯಸ್ 12. ಓಕೆ, 3.14 ಇಂಟು 12 ಇಂಟು 12 ಪ್ಲಸ್ 20 ಪ್ಲಸ್ 12 32. ಈಗ ಇವೆರಡನ್ನು ಮಲ್ಟಿಪ್ಲೈ ಮಾಡೋಣ. 32 ಇಂಟು 12 ಮಾಡೋಣ. 12 2 ಸ 24, 12 3 ಸ 36 ಪ್ಲಸ್ 2 38. ಸೊ ಏನ್ ಬಂತು, 314 ಇಂಟು 384 ಬಂತು. ಈಗ ಇದನ್ನ ಮಲ್ಟಿಪ್ಲೈ ಮಾಡೋಣ 314 ಇಂದ, ಆಮೇಲೆ ಪಾಯಿಂಟ್ ಇಡೋಣ. 4 4 ಸ 16, 1 ಕ್ಯಾರಿ, 4 8 ಸ 32 ಪ್ಲಸ್ 1 33, 4 3 ಸ 12, 12 ಪ್ಲಸ್ 3 15. ಈಗ 1 ಇಂದ 1 4 ಸ 4, 1 8 ಸ 8, 1 3 ಸ 3. ಈಗ ಡಬಲ್ ಪ್ಲಸ್ 3 4 ಸ 12, 1 ಕ್ಯಾರಿ, 3 8 ಸ 24 ಪ್ಲಸ್ 1 25, 2 ಕ್ಯಾರಿ, 3 3 ಸ 9 ಪ್ಲಸ್ 2 11, 6 7 15, 1 ಕ್ಯಾರಿ, 10 ಆಯಿತು, 1 ಕ್ಯಾರಿ, 2 1 ಬಂತು. ಸೊ ಇಲ್ಲಿ ಪಾಯಿಂಟ್ 2 ಡಿಜಿಟ್ಸ್ ಆದ್ಮೇಲೆ ಇದೆ ಅಲ್ವಾ, ಸೊ ನಾವು ಇಲ್ಲಿ ಇಡ್ಬೇಕಾಗತ್ತೆ ಪಾಯಿಂಟ್. ಏನ್ ಬಂತ ಆನ್ಸರ್, 1205.76. ಇದೇನಿದು ಟೋಟಲ್ ಸರ್ಫೇಸ್ ಏರಿಯಾ ಆಗಿರೋ ಕಾರಣ ಇದಕ್ಕೂ ನಾವು ಸೆಂಟಿಮೀಟರ್ ಸ್ಕ್ವೇರ್ ಅಂತ ಇಡಬೇಕು. ದಿಸ್ ಇಸ್ ದ ಆನ್ಸರ್. ಅಂಡರ್ಸ್ಟ್ಯಾಂಡ್ ಆಯ್ತಾ. ಈಗ ನೆಕ್ಸ್ಟ್ ಒನ್.